ನೋಡಿದ್ರೆ ಪೊಗರಿನೇ ಆಗೋದು, ಪೊಗರು ನೋಡಿದ್ರೆ ಅಹಂಕಾರನೇ ಬರೋದು. ಅದು ಇದೇ ಅಲ್ಲೋ ಬರೋದು. ಫಿಲಮ್ಗಳು ಹೇಗೆ ಬರ್ತಾ ಇದೆ, ಗೌರವಸ್ಥರು ನೋಡುವಂಥ ಫಿಲಮ್ಗಳು ಬರೋದು. ದೇವರ ಮಗ, ಒಡ ಹುಟ್ಟಿದವರು, ಇಂಥ ಫಿಲಮ್ಗಳು ಬರ್ತಾ ಇಲ್ಲ ಈಗ. ಎಂಥ ಸಿನಿಮಾಗಳನ್ನು ನೋಡೋದು ಕೂಡ ನಾವು ಇಷ್ಟಪಡ್ತೀವಿ ಅಂದರೆ ಪ್ರೇರೆ ಮಾನಸ್ಥರಾಗಿ ಬದುಕುವಂಥ ಸಿನಿಮಾಗಳನ್ನು ನೋಡೋದಂತ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಸಿನಿಮಾಗಳು. ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಆಸ್ತಿಯಲ್ಲಿ ಕಿತ್ತಾಡದೆ, ಎಷ್ಟೇ ಆಸ್ತಿ ಇದ್ದರೂ ತಂದೆ ತಾಯಿಯನ್ನು ಬಿಡದೆ, ಅವ್ರಿಗೆ ಅನಾಥಾಶ್ರಮದಲ್ಲಿ ಹಾಕದೆ, ವೃದ್ಧಾಶ್ರಮದಲ್ಲಿ ಹಾಕದೆ ಅವರನ್ನು ನೋಡಿಕೊಳ್ಳುವಂಥ ಸಿನಿಮಾಗಳು. ಅಥವಾ ತಂದೆ ತಾಯಿ ಇವರು ಪ್ರೀತಿ ಮಾಡಿದ್ರು, ತಂದೆ ತಾಯಿ ನಿನ್ನನ್ನು ಕಷ್ಟಪಟ್ಟು ಸಾಕಿದಾರಮ್ಮ, ನನ್ನ ಜೊತೆ ಬರಬೇಡ ಅಂತ ತನ್ನ ತಾಯಿ ತಂದೆ ಮನೆಗೆ ಕಳಿಸುವಂಥ ಪ್ರೀತಿ ಪ್ರೇಮದ ಆ ಥರ ಸಿನಿಮಾಗಳಾದರೂ ತೆಗೆದ್ರೆ ಪ್ರೇರೆ ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ಪ್ರೇರೆ, ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ನಿಜ ಪ್ರೇರೆ. ಎಷ್ಟೋ ತಂದೆ ತಾಯಿಗಳು ನರಳಿ ನರಕವನ್ನು ಅನುಭವಿಸೋದನ್ನು ತಪ್ಪುತ್ತೆ ಪ್ರೇರೆ. ನಾವೆಲ್ಲ ಹೋಗ್ತೀವಿ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಬಿದ್ದು 4 ದಿವಸ ಸುಖ ಅನುಭವಿಸಿ ಆ ಹೆಣ್ಣನ್ನು ಬಿಡ್ತೀವಿ. ಅವ್ರು ಮಾರ್ಕೆಟಲ್ಲಿ 50 ರೂಪಾಯಿಗೆ ಮಾನ ಮರ್ಯಾದೆ ಮಾಡ್ಕೊಳ್ಳೋಲಾಗುತ್ತಾರೆ. ತನ್ನ ದೇಹವನ್ನು ಮಾಡ್ಕೊಂಡೇ ಬದುಕಬೇಕು. ಇವಾಗ ಆ ಸ್ತ್ರೀಗೂ ಆ ಹುಡುಗಿಗೂ ಬುದ್ಧಿ ಇಲ್ಲ. ಬುದ್ಧಿಹೀನನು ತಂದೆ ತಾಯಿ ಮದುವೆ ಮಾಡೋರ್ಗು ತಡ್ಕೊಂಡು ಇರ್ಲಾರ್ದೆ ಯಾವನೋ ಗುಲಾಬಿ ಹೂವು ಕೊಟ್ಟ ಅಂದ್ಬಿಟ್ಟು ಆ ಚಪ್ಪರ್ ಜೊತೆ ಹೋಗಿ ತನ್ನ ದೇಹವನ್ನು ಹಂಚ್ಕೊಂಡು ಅವ್ನು ಬಿಟ್ಟು ಹೋಗ್ತಾನೆ. ಅವಳಿಗಿಂತ ನಿನಗಿಂತ ಚೆನ್ನಾಗಿರೋರು ಬರ್ತಾನೆ, ಅವ್ರ ಜೊತೆ ಹೋಗ್ತಾನೆ. ನೀವೇನು ಮಾಡ್ತೀಯಾ, ಈ ಕಡೆ ನಿನ್ನ ತಂದೆ ತಾಯಿ ಸೇರಿಸಲ್ಲ, ಅವ್ರು ಸತ್ತೋಗ್ರು ಅಂತ ನಿನ್ಗೆ ಹೆಸರಲ್ಲಿ ತಿಥಿ ಮಾಡಿಬಿಟ್ಟು 4 ಜನಕ್ಕೆ ಅನ್ನ ಹಾಕ್ಬಿಟ್ಟಿರ್ತಾರೆ. ಇವ್ರಿಗೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಇವ್ರು ನನಗೆ ಮೋಸ ಮಾಡ್ಬಿಟ್ಟು ಹೋದಲ್ಲ, ನಮಗೆ ದ್ರೋಹ ಮಾಡಿದ್ನಲ್ಲ ಅಂತ ನೀನು ಹೋಗಿರುವಂಥ ಮಹಾ ಸಂತೋಷದಲ್ಲಿ ಆಹಾರವನ್ನು ತಿಥಿ ಊಟ ಮಾಡಿಸ್ಕೊಡ್ತಿರ್ತಾರೆ. ಹಬ್ಬದ ಊಟ ಅದು ಒಂಥರ. ಅವ್ರ ಪಾಲಿಗೆ ಸತ್ತೋಗಿರೋ ಥರ 4 ಜನಕ್ಕೆ ಊಟ ಹಾಕ್ಬಿಟ್ಟು ನನ್ನ ಮಗಳು ಹೊಟ್ಟೋದು ಸ್ವರ್ಗಕ್ಕೆ ಇಲ್ಲ ಇಲ್ಲಿ ನಮ್ಮ ಜೊತೆ ಸತ್ತೋದು ನನ್ನ ಮಗಳು ಅಂತ ಊಟ ಹಾಕ್ಬಿಟ್ಟಿರ್ತಾರೆ. ಮತ್ತೆ ನೀನು ಬಂದರೆ ಅವ್ರ ದೃಷ್ಟಿ ಏನು ಕಾಣ್ತೇವೆ ಗೊತ್ತು, ನೀನು ಹೇಗೆ ಕಾಣ್ತೇವೆ ಹೇಳೋ ಅವ್ರ ದೃಷ್ಟಿ? ದೆವ್ವ. ಸತ್ತವರು ಎದು ಬಂದರೆ ಯಾವ ರೀತಿ ಕಾಣ್ತಾರೆ? ದೆವ್ವ. ನೀನು ಅವ್ರ ಪಾಲು ಸತ್ತೋಗಿರ್ತೀಯ ಅಮ್ಮ ತಂಗಿ, ನೀನು ಅವ್ರ ಪಾಲು ಸತ್ತೋಗಿರ್ತೀಯ. ನೀನು ತಿರ್ಗಾ ಹೋದ್ರೆ ಅವನ ಜೊತೆ ಮಲಗಿ ಮಾಡಬಾರ್ದ ಪಾಪದ ಕೃತ್ಯಗಳನ್ನೆಲ್ಲ ಮಾಡಿ ಮಗುವನ್ನು ಎತ್ಕೊಂಡು ಒಂದು ವೇಳೆ ದೇಹವನ್ನು ಕೆಡಿಸ್ಕೊಂಡು ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ ಅವರು? ಎಕಡ ಎತ್ಕೊಂಡು ಮಕ್ಕಳ ಮೇಲೆ ಹೊಡೆದಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅಥವಾ ನೀನೇ ಹೋಗೋದಿಲ್ಲ, ಅವ ನೀನು ಏನು ಮಾಡ್ತೀಯ? ಮಗು ಕೊಟ್ಟಿರ್ತಾನೆ ಕೈಗೆ, ಆ ಮಗು ಸಾಕಾದ್ರೆ ಏನು ಮಾಡಬೇಕು? ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಬಿಡಬೇಕು. ನೋಡ್ತಾ ಇದೀವ ಅಲ್ಲಲ್ಲಿ ಸೀರೆ ಬಟ್ಟೆ ಹಾಕೊಂಡು ಮಗುಗೆ ಹಿಂದ್ಗಡೆ ಒಂದು ಏನೋ ಮೂಟೆ ಥರ. ಮೊದಲು ತಾಯಿಂದಿರು ಇಲ್ಲಿ ಪಾಪ ಹೆಗ್ಲ ಮೇಲೆ ಹಾಕೊಂಡಿರೋರು ನನ್ನ ಮಮತೆಯ ಮಗು ಅಂತ. ಈಗ ಕಸಬು ಬುಟ್ಟಿ ಥರ ಹಿಂದ್ಗಡೆ ಹಾಕೊಂಡಿರ್ತಾರೆ ಅಲ್ವಾ? ಚೀಲ ಹಾಕೊಂಡು ಹೋಗೋರು ಹೇಗೆ ಇರ್ತಾರೆ ಹೇಳಿ? ಚೀಲ ಆಯೋರು ಮೂಟೆ ಹಿಂದೆ ಮಡಿಕೊಂಡು ಇರೋಬ್ಬರ ಕಸ ಎಲ್ಲ ಹಾಕ್ತಾ ಇರ್ತಾರೆ. ಹಂಗೆ ಮಗು ಹಿಂದ್ಗಡೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ? ತಿಂಡಿ ಕಸ ತಿನ್ನು ಬಿತ್ಕೋ ಅಲ್ಲೇನೆ ಅಲ್ವಾ? ಇಲ್ಲ ಅಪ್ಕೊಳ್ಳಲ್ವ, ಎದೆಗೆ ಅಪ್ಕೊಳ್ಳಲ್ವಾ? ಬೇರೆ ತಂದೆ ತಾಯಿ ಮಾತಿಗೆ ಒಳಪಡಿ ಬೇಡ. ಈ ಶರೀರದ ಆಸೆ ನಮಗೆ ನರಕ ತೋರಿಸುತ್ತೆ. ಅರ್ಥ ಆಯ್ತಾ? ದೇವ್ರೇನು ಹೇಳ್ತಾ ಇದ್ದಾರೆ ಇಲ್ಲಿ? ಹಣ್ಣಿನ ಮರಗಳನ್ನು A ಫಾರ್ ಆಪಲ್ ಅಂತ ನಾವು ಸ್ಕೂಲಲ್ಲಿ ಓದಿಸ್ತೀವಿ ಮಕ್ಕಳಿಗೆ. ಪಾಪ ಮೇಷ್ಟ್ರಿಗೂ ಗೊತ್ತಿಲ್ಲ A ಫಾರ್ ಆಪಲ್ ಯಾರು ಉಂಟು ಮಾಡಿದ್ರು ಅಂತ. ಹಣ್ಣಿನ ಮರ ಉಂಟು ಮಾಡಿದ ಸತ್ಯವೇದ ಗ್ರಂಥದಲ್ಲಿದೆಯಪ್ಪ. ಮತ್ತೆ ಕ್ರೈಸ್ತರಾದಂಥ ನಾವು ಎಷ್ಟು ಅಜ್ಞಾನಿಗಳು ಅಂದರೆ ಬೇರೆ, ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಲ್ಲ. ಬೇರೆ ಪ್ರಥಮ ಪಾಠಶಾಲೆ ಯಾವ್ದು ಗೊತ್ತಾ? ಪ್ರಥಮ ಪಾಠಶಾಲೆ A ಫಾರ್ ಆಪಲ್ ಕಲಿಯುವಂಥ ನಮ್ಮೂರ ಶಾಲೆಯಲ್ಲ ಪ್ರಥಮ ಪಾಠಶಾಲೆ ಇರೋದು. ಒಂದು ಸಾರಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮಪ್ಪ ಏನು ಬರ್ಸಿದಾನಂತ ಒಂದು ಸಾರಿ ಓದು ನೋಡಿದ್ರೆ ಬುದ್ಧಿಯಾದ್ರೂ ಬರ್ಬೋದು ನಮಗೆ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಒಂದ್ಸಾರಿ ಓದೋಣ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಜ್ಞಾನವನ್ನು ಪಡೆಯಬೇಕು. ಮತ್ತೆ ನಮ್ಮ ಮಕ್ಳಿಗೆ ಜ್ಞಾನ ಕಲಿಸೋದಕ್ಕೆ ಕಲ್ಪಿಸ್ತಾ ಇದ್ದೀವಿ ಶಿಶ್ವಾರಕ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗ ಎಲ್ಲಿದೆ ಜ್ಞಾನ? ಎಲ್ಲಿದೆ? ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಇದೆ ಜ್ಞಾನ. ಅದೇ ಹೇಳ್ತಾ ಇದಾರಲ್ಲ ಪ್ರೇರೆ ದೇವರು ಸೊಲೊಮೋನನ ಮೂಲಕ ಬರೆಸಿರೋಂಥ ಮಾತುಗಳನ್ನು ಒಂದು ಸಾರಿ ಜ್ಞಾನವಿಟ್ಟು ಕೇಳಿ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಜ್ಞಾನ ದೇವರಲ್ಲಿದೆ, ದೇವರ ವಾಕ್ಯದಲ್ಲಿ ಇದೆ. A ಫಾರ್ ಆಪಲ್ ಉಂಟು ಮಾಡಿದ್ದು ದೇವರು ಕಣು.
ಆ ಮೇಸ್ಟ್ರು ಗೊತ್ತಿಲ್ಲ ಕಣೋ, ಆ ಟೀಚರ್ ಗೊತ್ತಿಲ್ಲ ಕಣೋ, ಆ ಹೆಡ್ ಮಾಸ್ಟರ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಕಣೋ ಅಂತ ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಕುಂಡ್ರಿಸಿ ಹೇಳಿದಿಲ್ಲ? ನಮ್ಮ ಮಕ್ಕಳಿಗೆ ಹೇಳಿದೀವ ಪ್ರೇರೆ? ಎ ಫಾರ್ ಆಪಲ್ ಉಂಟು ಮಾಡಿದಂಥವ್ರು ದೇವರು ಕಣೋ, ಬಿ ಫಾರ್ ಬಾಯ್ ಉಂಟು ಮಾಡಿದಂಥವ್ರು ದೇವರು ಕಣೋ, ಬೇಡ ಬಿ ಫಾರ್ ಬ್ಯಾಟ್ ಉಂಟು ಮಾಡಿದಂಥವ್ರು ದೇವರು. ಹಣ್ಣಿನ ಮರದಿಂದ ತಾನೇ ಬ್ಯಾಟ್ ಆಗುತ್ತೆ ಪ್ರೇರೆ, ಯಾವತ್ತಾದ್ರೂ ಹೇಳಿದೀವ ನಮ್ಮ ಮಕ್ಕಳಿಗೆ? ಮೂಢರಾದಂಥ ನಮಗೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಅಜ್ಞಾನಿಗಳು ನಾವು, ನಮಗೆ ಗೊತ್ತಿಲ್ಲ ಎ ಫಾರ್ ಆಪಲ್ ಉಂಟು ಮಾಡಿದ್ದು ಯಾರು, ಅಲ್ಲಿ ಕಳಿಸ್ತಾ ಇದೀವಿ ಪಾಠ ಕಲಿಸೋಕ್ಕೆ ಅಲ್ವಾ, ಅಲ್ಲಿ ಕಳಿಸ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾ? ನಿಮಗೂ ಗೊತ್ತಾ? ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇವಾಗ ಯಾರ ಮಕ್ಳಿಗೆ ಬುದ್ಧಿ ಕೊಡಬೇಕು? ಹೇಗೆ ಮಕ್ಕಳು ತಿಳ್ಕೊತಾರೆ? ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠಶಾಲೆ ಎಲ್ಲಿದೆ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥದಲ್ಲಿದೆ. ಓಕೆನಾ? ಸತ್ಯವೇದ ಗ್ರಂಥದಲ್ಲಿ ಇದೆಯೇ ಅಂತ ದೇವರು ಇಸ್ರಾಯೇಲರಿಗೆ ಆ ದಿನಮಾನಗಳಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದ್ಸಾರಿ ಏನು ಹೇಳಿದಂತ ಗೊತ್ತು, ವಚನ ಗೊತ್ತು ನಿಮಗೆ. ಯಾವ ವಚನ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಆ ವಚನದಲ್ಲಿರುವಂಥ ಪರಮಾರ್ಥ ನಮ್ಗೆ ಗೊತ್ತಾ ಪ್ರಿಯರೇ? ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ ಒಂದ್ಸರಿ ತೆಗೆದು ನೋಡೋಣ. ಗೊತ್ತಿರುತ್ತೆ ನಿಮಗೆಲ್ಲ, ಆದರೂ ತೆಗೆದು ನೋಡೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಇರಬೇಕಂತ. ನಮ್ಮ ಹೃದಯದಲ್ಲಿ ಇದೆಯಾ? ನಮ್ಮ ಹೃದಯದಲ್ಲಿ ಇದ್ರೆ ನಮ್ಮ ಮಕ್ಳಿಗೆ ಹೇಳ್ತೀವಿ. ನಮ್ಮ ಹೃದಯದಲ್ಲಿ ಏನಿದೆ ಪ್ರೇರಣೆ? ನಮ್ಮ ಹೃದಯದಲ್ಲಿ ದೇವರ ಮಾತುಗಳಿದೆಯಾ? ದೇವರ ಜ್ಞಾನವಿದೆಯಾ? ದೇವರ ಪ್ರೀತಿ ಇದೆಯಾ ಪ್ರೇರೆ? ಯಾಕೆ ಪ್ರೇರೆ ನಮ್ಮ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ? ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಕೂತಿರುವಾಗಲೂ ಸ್ಕೂಲು ಪಾಠಗಳ ಹೋಮ್ವರ್ಕ್ ಇದಾ? ಮನೇಲಿ ಕೂತಿರುವಾಗ ಸ್ಕೂಲು ಹೋಮ್ವರ್ಕ್ಗಳ ಪಾಠಗಳು ಅಂತ ಹೇಳಿದಾರ ದೇವರು? ಹೇಳಿದಾರ? ಓದೋಣ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡಬೇಕು. ಯಾವುದು? ದಾರಿಯಲ್ಲಿ ನಡೆಯುವಾಗ ಹೋಗಪ್ಪ, ಸ್ಕೂಲಿಂದ ಬಂದ ಟ್ಯೂಷನ್ಗೆ ಹೋಗು. ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ಖರ್ಚು ಮಾಡ್ತೀನಿ. ನೀನು ದೊಡ್ಡ ಇಂಜಿನಿಯರ್ ಆಗಬೇಕು ಮಗನೇ, ನೀನು ದೊಡ್ಡ ಡಾಕ್ಟರ್ ಆಗಬೇಕು. ಏನು ಇಂಜಿನಿಯರ್ ಕಡಿಮೆ ಇದ್ದಾರ? ಬೀದಿಗೊಂದು ಇಂಜಿನಿಯರ್ ಇದ್ದಾರೆ. ಈಗ ಡಾಕ್ಟರ್ಗಳು ಕಡಿಮೆ ಇದ್ದಾರ? ಸುತ್ತಮುತ್ತಲೇ 10 ಡಾಕ್ಟರ್ಗಳು ತೋರಿಸ್ತಾರೆ. 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರಲ್ಲಿ 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರ್ ಒಳಗಡೆಲಿ 10 ಹಾಸ್ಪಿಟಲ್ ಇದೆ. ಡಾಕ್ಟರ್ಗಳಿಗೆ ನಾನು ಬರಗಾಲನ? ಇಂಜಿನಿಯರ್ಗಳಿಗೆ ನಾನು ಬರಗಾಲನ ಪ್ರೇರೆ? ಅವ್ರಿಗೆ ಏನ್ ಮಾಡ್ಬೇಕಂತ ಇದ್ದೀವಿ ನಮ್ಮ ಮಕ್ಕಳಿಗೆ? ಮನೆಯಲ್ಲಿ ಕೂತಿರುವಾಗ ಸ್ಕೂಲ್ ಪಾಠಗಳ ಎಕ್ಸಾಮ್, ಹೋಮ್ವರ್ಕ್, ದಾರಿ ನಡೆಯುವಾಗ ಟ್ಯೂಷನ್, ಮಲಗುವಾಗ 1 ಗಂಟೆ 12 ಗಂಟೆ 11 ಗಂಟೆಗೆ ಫುಲ್ಲು ಹೋಮ್ವರ್ಕ್ ಕ್ಲಿಯರ್ ಮಾಡಿರ್ಬೇಕು. ಮಗನೇ ಬೈಬಲ್ ಓದ್ಬೇಡ, ನಿನ್ನ ಪರಲೋಕ ಕರ್ಕೋಗೋದು ಬೈಬಲ್ ಎಲ್ಲ ಕಣೋ. ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ಎಲ್ಲಿ? ಪಾತಾಳದಲ್ಲಿ ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬೇಕು ಮಗನೇ. ನಾನು ಬರಲ್ಲ ಅಲ್ಲಿ, ಯಾಕಂದ್ರೆ ನಾನು ಒಂದ್ ಕಡೆ ಒದ್ದಾಡ್ತಾ ಇರ್ತೀನಿ, ನೀನೊಂದ್ ಕಡೆ ಒದ್ದಾಡ್ತಾ ಇರ್ತೀಯ. ಅನೇಕರು ಪ್ರಾರ್ಥನೆ ಮಾಡಿಸ್ಕೋತಾರೆ ಪ್ರೇರೆ. ಈ ಸೇವಕರುಗಳು ಕೂಡ ಹೇಗಿದ್ದಾರೆ ಅಂದ್ರೆ ಜ್ಞಾನವಿಲ್ಲ ಪ್ರೇರೆ. ಯೇಸು ಸ್ವಾಮಿ ಬೆಳೆಯು ಬಹಳ, ಕೆಲಸದವರು ಕಡಿಮೆ, ಬೆಳೆಯ ಯಜಮಾನನನ್ನು ನಿನ್ನ ಕೆಲಸಕ್ಕೆ ಕೇಳು ಅಂತ ಯೇಸು ಸ್ವಾಮಿ ಹೇಳಿದ್ರೆ, ನಾವು ಯಾವ ಕೆಲಸದಲ್ಲಿ ಸೇರಿಸ್ಬೇಕಂತ ಇದೀವಿ ನಮ್ಮ ಮಕ್ಕಳಿಗೆ? ಡಾಕ್ಟರ್ ಕೆಲಸಕ್ಕೆ, ಇಂಜಿನಿಯರ್ ಕೆಲಸಕ್ಕೆ, ಪ್ರೊಫೆಸರ್ ಕೆಲಸಕ್ಕೆ, ಮೇಸ್ಟ್ಗಳು ಮಾಡೋದಕ್ಕೆ ಅಲ್ವಾ? ಅಲ್ಲಿ ದೇವ್ರು ನನ್ನ ಕೆಲಸದವ್ರಿಲ್ಲ ಕಣೋ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ನಾನು, ನನ್ನ ಕೆಲಸ. ಒಬ್ಬ ಅಧಿಕಾರಿಗಳ ಕಾರ್ ಡ್ರೈವರ್ ಆಗಿದೆ, ಅವನ್ನ ನೋಡೋದಕ್ಕಾಗಲ್ಲ, ಅವ್ನು ಹಿಡಿಯೋದಕ್ಕಾಗಲ್ಲ. ನಾನು ಯಾರಿಂದ ಇದ್ದೀನಿ ಗೊತ್ತಾ? ಯಾರು ಕೆಲಸ ಮಾಡ್ತೀನಿ ಗೊತ್ತಾ ಅಂತ ಅವನು ಗರ್ಭದಲ್ಲಿ ಹೆಮ್ಮೆದಲ್ಲಿ ಇರ್ತಾನೆ. ಮನುಷ್ಯನ ಕೆಲಸ ಮಾಡುವಂಥವ್ರು. ದೇವರ ಕೆಲಸ ಅಂದ್ರೆ ಬೇರೆ ಎಷ್ಟು ದೊಡ್ಡದು ಅಲ್ವಾ ಬೇರೆ? ಅದು ಎಷ್ಟು ಪ್ರಾಮುಖ್ಯವಲ್ವಾ? ಎಷ್ಟು ಶ್ರೇಷ್ಠವಲ್ವಾ ಅದು? ಭೂಮಿ ಆಕಾಶ ಬೇರೆ. ರೋಡ್ ಪಕ್ಕ ಒಂದು ಸೈಟ್ ಇದ್ರೆ ಮನುಷ್ಯನ ಹಿಡಿಯಕ್ಕಾಗಲ್ಲ. ಅಂತ ಕೋಟ್ಯಾಂತರ ಸೈಟ್ಗಳನ್ನು ಮನುಷ್ಯರಿಗೆ ಭಿಕ್ಷೆಯಾಗಿ ಕೊಟ್ಟಿರುವಂತಹ ಪರಮಾತ್ಮನ ಮಕ್ಕಳಾಗಿ ನಾವು ಬದುಕೋದಕ್ಕೆ, ಅವ್ರ ಕೆಲಸ ಮಾಡೋದಕ್ಕೆ ನಾವು ಈ ದಿನ ಇಷ್ಟಪಡದೆ
ನಮ್ಮ ಮಕ್ಕಳಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ಪ್ರೊಫೆಸರ್ ಆಗಬೇಕು, ಮೇಸ್ಟರ್ ಆಗಬೇಕಂತ ಕಳಿಸ್ತಾ ಇದೀವಲ್ಲ, ನಿಜವಾಗ್ಲೂ ನಾವು ಬುದ್ಧಿವಂತರ ಅಥವಾ ದಡ್ಡರ ಅಥವಾ ಮೂಢರ ಅಥವಾ ಅಜ್ಞಾನಿಗಳ? ನಾವು ಯಾವ ಜ್ಞಾನ ಗೊತ್ತಾ? ಅದು ಯಾವ ಜ್ಞಾನ ಕಲಿಯೋದಕ್ಕೆ ಹೋಗ್ತದೆ ಅಂತ ನಿಮ್ಗೆ ಗೊತ್ತಾ? ಒಂದು ಸಾರಿ ಓದಿ, ಒಂದು ಸಾರಿ ಯಾಕೋಬನ ಗ್ರಂಥ, ಯಾಕೋಬನು ಬರೆದ ಗ್ರಂಥ 3ನೇ ಅಧ್ಯಾಯ 15ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡೋಣ ಪ್ರಿಯರೇ. 15ನೇ ವಚನ. ಎಲ್ಲರೂ ಒಂದ್ಸರಿ ಸತ್ಯವೇದ ಗ್ರಂಥವನ್ನು ಓದಿರ್ತೀವಿ, ತೆಗೀರಿ. ಇದು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡುವಂಥ ಮಾತುಗಳು. ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಅಸಡ್ಡೆ ಮಾಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಗಿಳಿ ಪಂಚಾಂಗ ಹೇಳ್ತಾ ಇಲ್ಲ ಪ್ರಿಯರೇ ನಾನು ನಿಮ್ಮ ಹತ್ರ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನೀವು ಹೇಗಾದ್ರೂ ಬದುಕಿ, ದೇವ್ರು ನಿಮ್ಮ ರೋಗ ವಾಸ ಮಾಡ್ತಾನೆ, ನಿಮ್ಮ ಮನೆಯಲ್ಲೆಲ್ಲ ಖಜಾನೆ ತುಂಬ್ತಾನೆ ಅಂತ ನಾನು ಹೇಳಲ್ಲ. ಈ ವಾಕ್ಯವೇ ಚಿನ್ನ ಬೆಳ್ಳಿ ವೈಡೂರಕ್ಕಿಂತ ಅಮೂಲ್ಯ. ಈ ವಾಕ್ಯಕ್ಕನುಸಾರವಾಗಿ ನಡೆದ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ, ಬಾಳೆ ಬಂಗಾರ ಆಗುತ್ತೆ. ಬಾಳಿಗೆ ಬಂಗಾರ ಬೇಕಾಗಿಲ್ಲ, ಬಾಳೆ ಬಂಗಾರ ಆಗ್ತೀವಿ. ನಾವೇ ಬಂಗಾರದ ಬದುಕನ್ನು ಬದುಕ್ತೀವಿ. ಅದಕ್ಕೆ ಬುದ್ಧಿ ಬೇಕು, ಜ್ಞಾನ ಬೇಕು ಅಲ್ವಾ? ಯಾಕೋಬ 3:15 ಒಂದ್ಸಾರಿ ನೋಡೋಣ. ಯಾವ ಜ್ಞಾನ? ಆ ಜ್ಞಾನದ ಕುರಿತು ಹೇಳ್ತಾ ಇದ್ದಾರೆ ದೇವರು. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಪರಲೋಕದಿಂದ ಬಂದಂತ ಜ್ಞಾನವಲ್ಲ. ಅದು ಸ್ಕೂಲ್ ಪಾಠಗಳ ಜ್ಞಾನ ಇದೆಯಲ್ಲ, ಅದೇ ನೋಡಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದಲ್ಲ. ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಒಂದು ವೇಳೆ ಪ್ರೇರೆ ನಮ್ಮ ಮಕ್ಕಳಿಗೆ ಬೈಬಲ್ ಓದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ, ಒಂದು ಶಿಶ್ವಾರದಲ್ಲಿ ಆದಿಕಾಂಡ ಮತ್ತೊಂದು ಅದು ಓದೋ ಥರ ಓದೋಕ್ಕೆ ಆಗೋ ಥರ ಅಕ್ಷರಗಳು ಕೂಡಿಸಬೇಕಾದ್ರೆ ಹೇಳ್ಕೊಡೋದಕ್ಕೆ ನೀವು ಶಿಶ್ವಾರ ಕಳಿಸಿದ್ರೆ ಒಂದು ವೇಳೆ ಕಳಿಸಿ. ಅಕ್ಷರಗಳು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನ ಮೊದಲು ಅಲ್ಲಿಂದ ಬಿಡಿಸಿ ಸತ್ಯವೇದ ಗ್ರಂಥವನ್ನು ಕೈ ಕೊಡಿ. ನಮ್ಮ ಆತ್ಮವನ್ನು ಕಾಪಾಡುವಂಥದ್ದು ಯಾವುದು? ಯಾಕೋಬ 1:21 ಏನು ಹೇಳುತ್ತೆ ಗೊತ್ತಾ? ಎಲ್ಲ ದುಷ್ಟತನವನ್ನು, ಎಲ್ಲ ನೀಚತನವನ್ನು ತೆಗೆದುಹಾಕಿ ಮನಸ್ಸಿನೊಳಗಡೆ ಬೇರಿರುವಂಥ ವಾಕ್ಯಕ್ಕೆ ನಮ್ರತೆಯಿಂದ, ದೀನತೆಯಿಂದ ಹೇಳಿಕೊಡಿರಿ. ಅಂದ್ರೆ ನಮ್ಮ ಹೃದಯದಲ್ಲೂ ಇಲ್ಲ ಇಲ್ಲಿ ಮಾತಿದ್ರೂ ಅದು ಅರ್ಥ ಆಯ್ತಾ ಇಲ್ಲ. ಮೊದಲಾಗಿ ಸೈತಾನು ಕಿವಿಲ್ ಕೇಳಕ್ ಬಿಡಲ್ಲ. ಕಿವಿಲ್ ಕೇಳಕ್ ಬಿಟ್ರು ಅದನ್ನ ಅನುಸರಿಸಕ್ ಬಿಡಲ್ಲ. ಅನುಸರಿಸಕ್ ಹೋದ್ರೆ ಬದುಕೋದಕ್ ಬಿಡಲ್ಲ. ವಾಕ್ಯ ಹಂಗೇನೆ ಪ್ರಿಯರೇ, ವಾಕ್ಯ ಅರ್ಥ ಆಗಲ್ಲ. ಯಾರಾದ್ರೂ ಒಳ್ಳೆ ಸೇವಕರು ವಾಕ್ಯ ಹೇಳ್ತಾ ಇದ್ರೆ ವಾಕ್ಯ ಅರ್ಥ ಆಗಲ್ಲ. ಅರ್ಥ ಆದ್ರೂ ನೆನಪಲ್ಲಿರಲ್ಲ. ನೆನಪಲ್ಲಿದ್ರು ಅದನ್ನ ಅನುಸರಿಸಕ್ಕೆ ಬಿಡಲ್ಲ. ಭಯಂಕರ ಕ್ರಿಮಿನಲ್ ಅವನು. ಯಾರು? ಭಯಂಕರ ಕಿರಾತಕ ಅವನು, ದುಷ್ಟನು, ಭಯಂಕರ ಕಿರಾತಕ ಪ್ರೇರಣೆ, ಸಖತ್ ದೊಡ್ಡ ವಿಲನ್ ಅವನು. ಪ್ರಪಂಚವನ್ನು ಮರಣ ಮಾಡಿದನು ಪ್ರೇರೆ. ಮೇಲಣಿಂದ ಬಂದ ಜ್ಞಾನಕ್ಕೆಲ್ಲ ನಮ್ಮ ಮಕ್ಕಳು ಕಳಿಸ್ತಾ ಇರೋದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾಯ್ತಾ? ದೇವಸೇವಕನೇ ಹೇಳ್ತಾನೆ, ನಿಮ್ಮ ಮಕ್ಕಳ ನಮ್ಮ ದೇವರು ಎತ್ತಿ ಹಿಡಿದಿದ್ದಾನೆ. ಈ ತಾಯಿ ಹೇಳ್ತಿದೆ, ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿದಾಗಿಂದ ನನ್ನ ಮಗನಿಗೆ ಡಾಕ್ಟರ್ ಕೆಲಸ ಸಿಕ್ಬಿಟ್ಟಿದೆ, ನಮ್ಮ ಮಗನಿಗೆ ಇಂಜಿನಿಯರ್ ಕೆಲಸ ಸಿಕ್ಬಿಟ್ಟಿದೆ, ನಮ್ಮ ಮಗ ಪ್ರೊಫೆಸರ್ ಆಗಿಬಿಟ್ಟಿದ್ದಾನೆ. ದೇವರು ಎತ್ತಿ ಹಿಡಿದಿದ್ದಾನೆ ನಮ್ಮ ಮಕ್ಕಳನ್ನ. ಎಲ್ಲಿಗೆ ಸೇಕೆ ಎತ್ತಿ ಹಿಡಿದಿದ್ದಾರೆ? ಅಗ್ನಿ ಕೊಂಡಕ್ಕೆ, ಆರದ ಅಗ್ನಿಗೆ ಎತ್ತಿ ಹಿಡಿದಿದ್ದಾರೆ ಎಸೆಕೆ. ಡಾಕ್ಟರ್ ಪೇಷಂಟ್ ನೋಡ್ತಾ ಇದ್ದಾನೆ, ಇವನೇ ದೊಡ್ಡ ಪೇಷಂಟು. ದೇವರ ವಾಕ್ಯ ತಿಳಿದಿರೋಂಥ ಈ ಡಾಕ್ಟ್ರೇ ದೊಡ್ಡ ಪೇಷಂಟು ಬೇರೆ. ಈತನಿಗೆ ಘನ ವೈದ್ಯನಾದ ಯೇಸು ಕ್ರಿಸ್ತನ ವಾಕ್ಯವು ಔಷಧಿ ರೀತಿಯಲ್ಲಿ ಬೇಕು. ಘನ ವೈದ್ಯನಾದ ಯೇಸು ಕ್ರಿಸ್ತನ ವಾಕ್ಯವು ಈತನಿಗೆ ಗುಣಪಡಿಸಬೇಕು. ಈತನಿಗೆ ಭೌತಿಕವಾದಂಥ ಮೆಡಿಸಿನ್ ಕೊಡುವಂಥದ್ದೇನು? ಆತ್ಮಿಕವಾದ, ನಿನ್ನ ಹೃದಯದಲ್ಲಿ ಆತ್ಮಿಕವಾದಂಥ ರೋಗದಲ್ಲಿ ನಿನ್ನ ಹೃದಯ ತುಂಬಿದೆ. ಹೃದಯವು ಯೆರೆಮೀಯ 17:9 ಹೇಳುತ್ತೆ ಬೇರೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಈ ಲೋಕದಲ್ಲಿ ಪ್ರತಿಯೊಂದು ರೋಗಕ್ಕೆ ಮೆಡಿಸಿನ್ ಇದೆ ಬೇರೆ, ಪ್ರತಿಯೊಂದು ರೋಗಕ್ಕೆ ಮೆಡಿಸಿನ್ ಇದೆ. ಪಾಪ ಎಂಬುವಂಥ ರೋಗಕ್ಕೆ ಮೆಡಿಸಿನ್ ಇಲ್ಲ. ಅರ್ಥ ಮಾಡಿಕೊಂಡು, ಪಾಪ ಎಂಬುವಂಥ ರೋಗಕ್ಕೆ ಮೆಡಿಸಿನ್ ಇಲ್ಲ.
ಯೇಸು ಕ್ರಿಸ್ತನ ವಾಕ್ಯವು, ಯೇಸು ಕ್ರಿಸ್ತನ ರಕ್ತವೇ ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧಿ ಮಾಡುವಂಥದ್ದು. ಅರ್ಥ ಆಯ್ತು ತಪ್ಪೇನು? ವಚನ ಓದಿಕೊಂಡು ಮತ್ತೆ ಆದಿಕಾಂಡಕ್ಕೆ ಬರುತ್ತೇವೆ. ಯಾವ ಜ್ಞಾನ ಅದು? ಮೇಲನಿಂದ ಬಂದಂಥ ಜ್ಞಾನವಲ್ಲ, ಭೂ ಸಂಬಂಧವಾದದ್ದು. ಓಕೆನಾ? ಮತ್ತೊಂದು ವಚನ ನೋಡಿಕೊಳ್ಳೋಣ. ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವಾಗಿ 3ನೆಯ ದಿನವಾಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತಾಗಿರಲಿ ಅಂತ. ಅಂದರೆ ಸೂರ್ಯ ಚಂದ್ರವನ್ನು ದೇವರು ಉಂಟು ಮಾಡ್ತಾ ಇದ್ದಾರೆ. ದೊಡ್ಡ ಬೆಳಕು, ದೊಡ್ಡ ಸೂರ್ಯ, ದೊಡ್ಡ ಚಂದ್ರ. ಎಷ್ಟಿದೆ ಗೊತ್ತಾ ಸೂರ್ಯ ಚಂದ್ರ? ಅದರ ಸೈಜ್ ಗೊತ್ತಾ? ಈ ಭೂಮಿ ಕಡಿಮೆ ಅಂದರೂ 13,000 13 ಲಕ್ಷ ಭೂಮಿ ಹಾಕಿದ್ರೆ ಸೂರ್ಯ ಆಗುತ್ತೆ. ಅರ್ಥ ಇದೆ? ಅಷ್ಟು ದೊಡ್ಡ ದೇವರು. ಒಂದು ನಿಮಿಷ. ಸೂರ್ಯ ಚಂದ್ರ ಎಷ್ಟು ದೊಡ್ಡವರಿದ್ದಾರೆ ಬೇರೆ? ಈ ಭೂಮಿ 13 ಹಾಕಬೇಕು, 13 ಲಕ್ಷ. ಅಷ್ಟು ದೊಡ್ಡ ಸೂರ್ಯನ, ಅಷ್ಟು ದೊಡ್ಡ ಸೂರ್ಯ ಚಂದ್ರನ, ಮತ್ತೆ ಅಷ್ಟು ಬೇರೆ ಅಷ್ಟು ಹೈಟಲ್ಲಿರುವಂಥ ಆ ಸೂರ್ಯ ಚಂದ್ರನ ಈ ಜ್ಞಾನಿಗಳು ಪ್ಯಾರಾಶೂಟನ್ನು ಹಾರಿಸುವಾಗ ಅದರ ಅಂಚು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅರ್ಥ ಮಾಡಿಕೊಂಡು ಅದ್ರ ಅಂಚು ಇದುವರೆಗೂ ಮರೆಯಾಗಿದೆ ಪ್ರೇರೆ. ಅಷ್ಟು ಉನ್ನತವಾಗಿರುವಂಥ, ಅಷ್ಟು ಹೈಟಲ್ಲಿರುವಂಥ ಆ ಸೂರ್ಯನು ಬೆಳಗ್ತಾ ಇದ್ದಾನೆ ಅಲ್ಲಿ. ಅಂದರೆ ಇಷ್ಟು ದೂರದವರೆಗೂ ಬೆಳಕು ಬರಬೇಕಂದ್ರೆ ಸಾಮಾನ್ಯ ಚಿಕ್ಕವನಲ್ಲ ಅಂತ. ದೊಡ್ಡ ಸೂರ್ಯ, ದೊಡ್ಡ ಚಂದ್ರ ಅಲ್ವ? ಅಷ್ಟು ಸೂರ್ಯ ಚಂದ್ರರು ದೇವರ ಮಾತಿಗೆ ಒಳಪಡ್ತಾ ಇದೆ. ಹೌದು ಪ್ರೇರೆ, ಆ ಮಾತು ಕೂಡ ನೋಡೋಣ ಸತ್ಯವೇದದಲ್ಲಿ. ಯೋಬನ ಗ್ರಂಥ ತೆಗೆಯೋಣ. ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನವನ್ನು ಸರಿ ನೋಡೋಣ. 7ನೇ ವಚನ, ಯೋಬ 9:7 ಬರೆಯಲ್ಪಟ್ಟಿರೋದ ಮಾತು. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ, ನಕ್ಷತ್ರಗಳನ್ನು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ತಂದೆಯಾದ ಪರಮಾತ್ಮನು ಸತ್ಯವೇದ ಗ್ರಂಥದಲ್ಲಿರುವ ಆತನೊಬ್ಬನೇ ಆಕಾಶ ಮಂಡಲವನ್ನು ಹರಿದವನು. ಸೂರ್ಯನಿಗೆ ಹುಟ್ಟಬೇಡ ಅಂದ್ರೆ ಅದು ಡೆಲಿವರಿ ಆಗಿ ಬರಲ್ಲ ಅಂತ ಬೇರೆ. ಭೂಮಿಗೆ ಹುಟ್ಟಬೇಡ ಬೇರೆ, ಹುಟ್ಟಬೇಡ. ಸೂರ್ಯನ ಹುಟ್ಟು ಬಂದಿದ್ದಾನೆ ಇವತ್ತು ಅಂತ ಹೇಳ್ತೀವಿ ನಾವು. ಬೆಳಗ್ಗೆನೇ ಜಲ್ದಿನೇ ಬಂದ್ಬಿಟ್ಟಿದ್ದಾನೆ, 6 ಗಂಟೆಗೆ ಸೂರ್ಯ ಹೊಳಿತಾ ಇದೆ ಅಂತ ಅಂತೀವಿ. ಅಷ್ಟು ದೊಡ್ಡ ಸೂರ್ಯನು ಹುಟ್ಟಬಾರ್ದು ಅಂದ್ರೆ ಹುಟ್ಟಲ್ಲ ಅಂತ ಬೇರೆ. ಮತ್ತೆ ನಾವು ಇಷ್ಟಿಷ್ಟು ಪಿಂಡವಾಗಿ ಹುಟ್ಟಿದೀವಿ ಅಂದ್ರೆ ದೇವರ ಸಂಕಲ್ಪ ಇಲ್ಲದೆ ಹುಟ್ಟಿದೀವ ನಾವು. ದೇವರು ಹೇಳದೆ ನಮ್ಮ ತಾಯಿ ಗರ್ಭದಿಂದ ನಾವು ಬಂದಿದ್ದೀವ? ಆಲೋಚನೆ ಮಾಡಿದ್ದೇವೆ. ಅಷ್ಟು ದೊಡ್ಡ ಸೂರ್ಯನನ್ನು ಆಳುವಂಥ ದೇವರು, ಅಷ್ಟು ದೊಡ್ಡ ಚಂದ್ರನನ್ನು ಆಳುವಂಥ ದೇವರು, ಇಷ್ಟು ಕೋಟ್ಯಾಂತರ ನಕ್ಷತ್ರಗಳನ್ನು ಮುದ್ರೆ ಹಾಕುವಂಥ ದೇವರು ನಾವು ನೀವು ಹುಟ್ಟಬೇಡ ಅಂದ್ರೆ ಹುಡ್ತಾ ಇರಲಿಲ್ಲ. ತಾಯಿ ಗರ್ಭದಲ್ಲಿ ಕೀರ್ತನೆ ಗ್ರಂಥ ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡ್ಕೊಂಡು ನೋಡಿ.
ಕೀರ್ತನೆ ಎಂಬುವಂಥ ಗ್ರಂಥದಲ್ಲಿ 139ನೇ ವಚನದಲ್ಲಿ 13ರಿಂದ 16ನೇ ವಚನದವರೆಗೂ ನೀವು ನೋಡುವಾಗ ದೇವರು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂಥ ಮಾತುಗಳಲ್ಲಿರುತ್ತೆ. ಓಕೆನಾ? ಯೋಬನ ಗ್ರಂಥದಲ್ಲಿ ತೋರಿಸ್ತೀನಿ ನಾನು. ಯೋಬನ ಗ್ರಂಥ 10ನೇ ಅಧ್ಯಾಯದಲ್ಲಿ ಒಂದು ಸಾರಿ ನೋಡೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ ಒಂದು ಸಾರಿ 8ನೇ ವಚನದಿಂದ ಓದೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನದಿಂದ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದರು ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವಿಯಾ? ನೀನು ನನ್ನನ್ನು ಜೇಡಿಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ಎನಿಸಿಕೋ. ಜೇಡಿಮಣ್ಣಿನಿಂದ ದೇವರು ರೂಪಿಸಿರೋದು. ಮೊದಲನೇ ಆದಾಮನನ್ನು ಜೇಡಿಮಣ್ಣಿನಿಂದ ರೂಪಿಸಿದ್ದಾನೆ. ನಾವೆಲ್ಲ ಏನನ್ನು ಗೊತ್ತಿಲ್ಲ ಹೇಳಿ? ಮಂಗನಿಂದ ಮಾನವ. ಆ ಚಾರ್ಲಿಸ್ ಡಾರ್ವಿನ್ ಅನ್ನುವಂಥ ಅಜ್ಞಾನಿಗೆ ಜ್ಞಾನವಿಲ್ಲದೆ ಆತನು ಹೇಳಿರುವಂಥ ಮಾತು, ಮನುಷ್ಯರೆಲ್ಲ ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಕಡೆಯಲ್ಲಿ ಗೊತ್ತಾಯಿತು ಆತನಿಗೆ ನಮ್ಮಲ್ಲಿರುವಂಥ ಎಲ್ಲ DNA ಎಲ್ಲ ಒಂದೇ ತಾಯಿಯಿಂದ ಬಂದಿರುವಂಥದ್ದು, ಆದ ಕಾರಣ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಆತನು ಒಪ್ಪಿಕೊಂಡ. ಅದೇ ರೀತಿ ಪ್ರೇರೆ ದೇವ್ರು ಹೇಳುವಂಥ ಮಾತುಗಳು, ಜೇಡಿ ಮೆಣ್ಣಿನಿಂದಲೂ ಎಂದಂತೆ ನಮ್ಮನ್ನು ರೂಪಿಸಿದನಂತೆ. ಮತ್ತೆ ಕೆಳಗಡೆ ನೋಡಿ, ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ನನ್ನನ್ನು ನೋಡಿ, ಹಾಲಿನಿಂದ ಯಾವ ರೀತಿ ಪ್ರೇರೆ? ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ಹಾಲು ಮೊಸರು ಪ್ರೇರೆ, ಹಾಲು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿ ಪ್ರೇರೆ. ತಾಯಿ ಗರ್ಭದಲ್ಲಿ 1 ತಿಂಗಳು 2 ತಿಂಗಳು, 1 ತಿಂಗಳಿಗೆ ಕೈ, 2ನೇ ತಿಂಗಳಿಗೆ ಕಾಲು, 3ನೇ ತಿಂಗಳಿಗೆ ಕಣ್ಣುಗಳು, ಮೂಗುಗಳು, ಒಂದೊಂದು ಎಪ್ಪು ಕಟ್ತಾ ಇದೆ ಅಲ್ಲಿ. ತಾಯಿ ಗರ್ಭದಲ್ಲಿ ಎಪ್ಪು ಕಟ್ಟಿಸಿ ಮೊಸರನ್ನೇ ಹಾಗೆ ಮಾಡ್ತಾ ಇದ್ದಾರೆ ದೇವರು. ಅದ್ಭುತವಾಗಿ ರೂಪಿಸ್ತಾ ಇದ್ದಾನೆ. ನೀನು ನನ್ನನ್ನು ಹಾಲಿನಂತೆ ಉಳಿದು ಮೊಸರಿನಿಂದ ಎಪ್ಪು ಕಟ್ಟಿಸಿದೆಯಲ್ಲ ದೇವರೇ. ಯೋಗನಿಗೆ ಗೊತ್ತು ಬೇರೆ ನಮ್ಮನ್ನು ಹೆತ್ತಂತ ಪರಮಾತ್ಮನು ಯಾರು ಅಂತ. ನಿಮಗೆ ಗೊತ್ತಾ? ನಮ್ಗೆ ಗೊತ್ತಾ? ಕೋಟ್ಯಾಂತರ ಜನ ನಮ್ಮನ್ನು ಹೆತ್ತರು ಅಂತಾರೆ. ನಮ್ಮ ಮನೇಲಿ ಒಂದು ತಾಯಿಗೆ 2 ಮಕ್ಕಳಿದ್ರೆ, 2 ಗಂಡದಿರಿದ್ರೆ, 2 ಅಪ್ಪದಿರಿದ್ರೆ, ಜನಗಳ ಮುಂದೆ ಎಷ್ಟು ಜನಪ್ಪ ನಿಮ್ಗೆ ಅಪ್ಪದಿರೋ ಅಂತಂದ್ರೆ ನಾವು ಏನಂತೀವಿ? 2 ಅಂತ ಹೇಳ್ತೀವ? 2 ಇದ್ರು ಒಬ್ಬರೇ ಅಂತ ಹೇಳ್ತೀವಿ ಅಲ್ವಾ? ಮತ್ತೆ ನಾವೆಲ್ಲ ಹುಟ್ಟಿರೋದು ಒಬ್ಬ ತಂದೆಗಲ್ವಾ? ಒಬ್ಬ ದೇವರಲ್ವಾ? ಒಬ್ಬನೇ ದೇವರಲ್ವಾ? ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ದೇಶಕ್ಕೊಂದು ದೇವರು, ಭಾಷೆಗೊಂದು ದೇವರ. ಆ ಮಾತು ಸತ್ಯವೇದ ಗ್ರಂಥದಲ್ಲಿದೆ. ಯಾವ ಮಾತು? ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ. ನೋಡೋಣ ಆ ಮಾತು ಪ್ರೇರೆ. ಬೈಬಲ್ ನಿಜವಾಗ್ಲೂ ಪ್ರೇರೆ, ನಿಜವಾಗ್ಲೂ ಅದ್ಭುತವಾದಂಥ ಪ್ರೇರೆ. ಇಂಥ ಮಾತು, ಇಂಥ ಪ್ರಶ್ನೆಗೆ ಇಲ್ಲ, ಇಂಥ ಪ್ರಶ್ನೆಗೆ ಇಂಥ ಉತ್ತರ ಇಲ್ಲ ಅನ್ನೋಂಥ ಮಾತೇ ಇಲ್ಲ ಪ್ರೇರೆ. ಒಂದ್ಸಾರಿ ಎಫೆಸರ್ ಬರೆದ ಪತ್ರಿಕೆ ನೋಡಿಕೊಂಡು, ಎಫೆಸರ್ ಬರೆದ ಪತ್ರಿಕೆ ಈಗ ನಾವು ನೋಡಿಕೊಂಡಂಥ ಪ್ರಶ್ನೆಗೆ ಉತ್ತರ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಸಾರಿ ನಿಮ್ಮ ಕಣ್ಣುಗಳನ್ನು ತೆರೆದು ಓದಿ. ನೀವು ಯಾವುದೇ ಕುಲಭಾಷೆ ಜನಾಂಗದವರಾಗಿರ್ಬೋದು, ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತುಗಳು ಸತ್ಯವಾದದ್ದೇ ಸರಿ. ಓಕೆನಾ? ಎಲ್ಲರಿಗೂ ಎಫೆಸ 4:6 ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಎಲ್ಲರಲ್ಲೂ ವಾಸಿಸುವವನು. ಈ ದಿನ ಆತ್ಮ ಇದೆಯಲ್ಲ, ಆತ್ಮ ತಂದೆಯಾದ ದೇವರು ಕೊಟ್ಟಂಥ ಆತ್ಮ. ಮೊದಲನೇ ಮನುಷ್ಯ ಆದಾಮನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಬದುಕುವ ಪ್ರಾಣಿಯಾಗಿ ಮಾಡಿದಂತಹ ದೇವರ ಶ್ವಾಸವು ಇದುವರೆಗೂ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ತಾಯಿ ಗರ್ಭದಲ್ಲಿ ಪಿಂಡವಾಗಿ ಮಾರ್ಪಡ್ತಾ ಇದೆ. ಮತ್ತೆ ಉಸಿರು ಹೇಗೆ ಬರುತ್ತೆ ಅವರಿಗೆ ಅಂದರೆ, ನಮ್ಮ ತಾತನ ಗರ್ಭದಲ್ಲಿ ಇದ್ದಂಥ ನನಗೆ, ನಮ್ಮ ತಾತನಲ್ಲಿರುವಂಥ ಆದಾಮನ ಗರ್ಭ, ಆದಾಮನ ಮೂಗಿನಲ್ಲಿ ಊದಿದಂಥ ಶ್ವಾಸಗಳೇನಾಗ್ತಾ ಇದೆ? ಶಿಫ್ಟ್ ಆಗ್ತಾ ಇದೆ ಪ್ರೇರೆ. ಪಾಸ್ ಕೊಡ್ತಾ ಇದೆ, ಒಬ್ರಿಗೊಬ್ರು ಪಾಸ್ ಕೊಡ್ತಾ ಇದೆ. ರನ್ನಿಂಗ್ ರೇಸಲ್ಲಿ ಪ್ರೇರೆ
ಬೌಂಡ್ರಿ ಒಳಗಡೆ ಅನೇಕರು ನಿಂತಿರ್ತಾರೆ. ಓಡುವಂಥ ಆಟಗಾರನು ತನಗೆ ಆಯಾಸವಾದಾಗ ತೆಗೆದು ಕೈಯಲ್ಲಿ ಮತ್ತೊಂದೇನೋ ಏನೋ ಒಂದು ವಸ್ತುವನ್ನು ಹಿಡಿದಿರ್ತಾರೆ, ಅದನ್ನು ಮತ್ತೊಬ್ಬನಿಗೆ ಪಾಸ್ ಕೊಡ್ತಾನೆ. ಅವನು ಓಡೋಗ್ಬೇಕು. ಅವನು ಸುಸ್ತಾದಾಗ, ಅವನು ಆಯಾಸಗೊಂಡಾಗ ಅವನು ಮತ್ತೊಬ್ಬನಿಗೆ ಪಾಸ್ ಕೊಡ್ತಾನೆ ಅಲ್ವಾ? ಹೌದಂತೀರ ಅಲ್ವಂತೀರ? ತಂದೆ ಅನೇಕ ಕೋಟ್ಯಾಂತರ ಆಸ್ತಿ ಮಾಡಿರ್ತಾನೆ,